ನಮಸ್ಕಾರ ಗೆಳೆಯರೆ. ಇವತ್ತು ನಮ್ಮ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ಅಂದ್ರೆ ಬರೀ ದೇವಸ್ಥಾನಗಳ ನಾಡಷ್ಟೇ ಅಲ್ಲ, ಅದು ನಿಧಿಗಳ ನಾಡು ಅಂತ ಸಾಬೀತಾಗ್ತಾ ಇದೆ. ಮೊನ್ನೆ ತಾನೇ 1/2 ಕೆಜಿ ಚಿನ್ನ ಸಿಕ್ಕಿ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಅದು ತಣ್ಣಗಾಗುವ ಮುನ್ನವೇ ಇವತ್ತು ಮಗದೊಂದು ನಿಧಿ ಪತ್ತೆಯಾಗಿದೆ. ಮನೆ ಕಟ್ಟೋಕೆ ಅಂತ ಗುದ್ದಲಿ ಹಾಕಿದಾಗ ಮಣ್ಣಿನ ಒಳಗಿಂದ ಹೊಳೆಯುವ ಮುತ್ತು ರತ್ನಗಳು ಕಂಡಾಗ ಆ ಬಸಪ್ಪ ಬಡಿಗೇರ ಆಶ್ಚರ್ಯಗೊಂಡ್ರು. ಹೌದು ಗೆಳೆಯರೆ, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈಗ ನಿಧಿ ಬೇಟೆಯ ಹೊಸ ಅಧ್ಯಾಯ ಶುರುವಾಗಿದೆ. ಬರೀ ಚಿನ್ನ ಅಷ್ಟೇ ಅಲ್ಲ, ಈ ಬಾರಿ ಸಿಕ್ಕಿರೋದು ಸಕಲ ಐಶ್ವರ್ಯದ ರಾಶಿ. ಸುಮಾರು 4 ಗ್ರಾಂ ತೂಕದ ಚಿನ್ನದ ಜೊತೆಗೆ ಸೂರ್ಯನ ಕಿರಣಕ್ಕೆ ಮಿಂಚುವ ನೀಲಮಣಿ, ಕಣ್ಣು ಕುಕ್ಕುವ ಬಿಳಿ ಹವಳ, ಸ್ಫಟಿಕದ ಮಣಿಗಳು ಮತ್ತೆ ಅಪರೂಪದ ಕರಿ ಪುಕ್ಕ ಕೂಡ ಪತ್ತೆಯಾಗಿದೆ. ಇವನ್ನೆಲ್ಲ ನೋಡಿದ್ರೆ ಹಳೆಯ ಕಾಲದ ಶ್ರೀಮಂತರು ತಮ್ಮ ಆಸ್ತಿಯನ್ನು ಕೇವಲ ಹಣದ ರೂಪದಲ್ಲಿ ಅಲ್ಲ, ದೈವಿಕ ಶಕ್ತಿ ಇದೆ ಅನ್ನೋ ನಂಬಿಕೆಯಿಂದ ಈ ತರಹದ ನವರತ್ನಗಳ ರೂಪದಲ್ಲಿ ಭೂತಾಯಿಯ ಉಡಲಲ್ಲಿ ಬಚ್ಚಿಟ್ಟಿದ್ರು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ನಿಧಿಯಲ್ಲಿರೋ ಅಸಲಿ ಟ್ವಿಸ್ಟ್ ಅಂದ್ರೆ ಅಲ್ಲಿ ಸಿಕ್ಕಿರೋ ಬ್ರಿಟಿಷ್ ನಾಣ್ಯ. ಅದರ ಮೇಲೆ ಜಾರ್ಜ್ ವಿ ಕಿಂಗ್ ಎಂಪರರ್ ಅಂತ ಬರೆದಿದೆ. ಇಸ್ವಿ ನೋಡಿದ್ರೆ 1919, ಅಂದ್ರೆ ಇದು 1ನೇ ಮಹಾಯುದ್ಧ ಮುಗಿದ ಸಂದರ್ಭದ ನಾಣ್ಯ. ಗೆಳೆಯರೆ, ಈ ಜಾರ್ಜ್ 5 ಯಾರ್ ಗೊತ್ತಾ? ಇವನು ಜಾರ್ಜ್ ವಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಬ್ರಿಟಿಷ್ ಡೊಮಿನಿಯನ್ಸ್ಗಳ ರಾಜನಾಗಿದ್ದ ಹಾಗೂ ಭಾರತದ ಚಕ್ರವರ್ತಿಯಾಗಿದ್ದ. ಈಗ ಸಿಕ್ಕಿರುವ ನಾಣ್ಯ ಬ್ರಿಟಿಷ್ ನಾಣ್ಯ. ಭಾರತದ ನಾಣ್ಯಗಳ ಮೇಲೆ ನೀವು ಜಾರ್ಜ್ ವಿ ಕಿಂಗ್ ಎಂಪರರ್ ಅಂತ ಬರೆದಿರುವುದನ್ನು ಗಮನಿಸಿರಬಹುದು. ಇದು ಅವರ ಆಳ್ವಿಕೆಯ ಸಂಕೇತವಾಗಿದೆ. ಇವತ್ತಿನ ಬ್ರಿಟಿಷ್ ರಾಜಮನೆತನ ಹೌಸ್ ಆಫ್ ವಿಂಡ್ಸರ್ ಸ್ಥಾಪಕನೇ ಇವನು. ಈತ ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾಗಿದ್ದ ಕತೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಈ ನಾಣ್ಯ ಇಲ್ಲಿ ಹೇಗೆ ಬಂತು? ಈ ಕಾಲದಲ್ಲಿ ಬ್ರಿಟಿಷರು ಯುದ್ಧದಲ್ಲಿ ಸೈನಿಕರ ಧೈರ್ಯ ಹೆಚ್ಚಿಸೋಕೆ ಮುತ್ತು ರತ್ನಗಳನ್ನ ಹಂಚ್ತಾ ಇದ್ರು ಅನ್ನೋದು ಇತಿಹಾಸವಿದೆ. ಬಹುಶಃ ಲಕ್ಕುಂಡಿಯ ಯಾವುದೋ ವೀರ ಯೋಧನಿಗೆ ಸಿಕ್ಕ ಬಹುಮಾನ ಇದು ಇರಬಹುದಾ ಅನ್ನೋ ಕುತೂಹಲ ಈಗ ಕಾಡ್ತಾ ಇದೆ. ಹಾಗೆ ನೋಡಿದ್ರೆ ಲಕ್ಕುಂಡಿ ಗ್ರಾಮ ಅಂದ್ರೆ ಸುಮ್ಮನೆಯಲ್ಲ. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸ ಇದೆ. ಬಾದಾಮಿ ಚಾಲುಕ್ಯರು, ಹೊಯ್ಸಳರ ಕಾಲದಿಂದಲೂ ಇದು ವ್ಯಾಪಾರದ ಕೇಂದ್ರವಾಗಿತ್ತು. ಈಗ ಸಿಕ್ಕಿರೋ ನಿಧಿ ಬರೀ ಶ್ರೀಮಂತಿಕೆಯ ಸಂಕೇತ ಅಲ್ಲ, ಅದು ನಮ್ಮ ಪೂರ್ವಜರ ಜೀವನ ಪದ್ಧತಿಯ ಕೈಗನ್ನಡಿ. ಹಳೆಯ ಕಾಲದಲ್ಲಿ ಬ್ಯಾಂಕ್ಗಳಿಲ್ಲದ ಸಮಯದಲ್ಲಿ ಜನ ಈ ರೀತಿ ಮಡಕೆಯಲ್ಲಿ ನಾಣ್ಯಗಳನ್ನ ಹಾಕಿ ಭೂಮಿಯಲ್ಲಿ ಹೂತಿಡ್ತಾ ಇದ್ರು. ಇವತ್ತು ಈ ಮಣ್ಣು ತನ್ನ ರಹಸ್ಯಗಳನ್ನ ಒಂದೊಂದಾಗಿ ಬಿಟ್ಟುಕೊಡ್ತಿದೆ. ಸದ್ಯಕ್ಕಂತೂ ಈ ಮುತ್ತು ರತ್ನಗಳನ್ನ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ಲಕ್ಕುಂಡಿಯಲ್ಲಿ ಇನ್ನು ಏನೇನು ರಹಸ್ಯಗಳು ಅಡಗಿವೆಯೋ ಯಾರಿಗೂ ಗೊತ್ತಿಲ್ಲ. ಬಹುಶಃ ಆರ್ಕಿಯಾಲಜಿ ಇಲಾಖೆ ಸರಿಯಾಗಿ ತನಿಖೆ ಮಾಡಿದ್ರೆ ಲಕ್ಕುಂಡಿ ಮತ್ತೊಂದು ಹಂಪಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಗೆಳೆಯರೇ, ನಿಮ್ಮ ಪ್ರಕಾರ ಈ ನಿಧಿ ಯಾರದ್ದಾಗಿರಬಹುದು? ಇದು ಕೇವಲ ಕಾಕತಾಳೀಯವಾ ಅಥವಾ ಈ ಮಣ್ಣಿನಲ್ಲಿ ಇನ್ನೂ ದೊಡ್ಡ ಇತಿಹಾಸ ಅಡಗಿದೆಯಾ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.